ಭಾರತೀಯ ಪ್ರಜಾಪ್ರಭುತ್ವಕ್ಕೆ ತುರ್ತು ಪರಿಸ್ಥಿತಿ 50 ವರ್ಷ ಕುರಿತು ಚಿಟ್ಗೊಪ್ಪದಲ್ಲಿ ಮಾರ್ಚ್ 6ಕ್ಕೆ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆ. ಪಟ್ಟಣದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಜಯಕುಮಾರ್ ಶಿಂಧೆ. ಭಾರತೀಯ ಪ್ರಜಾಪ್ರಭುತ್ವಕ್ಕೆ ತುರ್ತು ಪರಿಸ್ಥಿತಿ 50 ವರ್ಷ ಕುರಿತು ಚಿಟ್ಗೊಪ್ಪ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಮಾರ್ಚ್ 6ರಂದು ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಸರ್ಕಾರಿ ಪದವಿ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಜಯಕುಮಾರ್ ಶಿಂಧೆ ಅವರು ತಿಳಿಸಿದರು. ಸ್ಪರ್ಧೆ ಆಯೋಜನೆ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯ ಕುರಿತು ವಿಸ್ತೃತ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ NSS ಅಧಿಕಾರಿ ಶಾಂತಕುಮಾರ್ ಪಾಟೀಲ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಹಾಜರಿದ್ದರು. ನಮ್ಮ ಕಾಲೇಜಿನಲ್ಲಿ ದಿನಾಂಕ 6 ಮಾರ್ಚ್ 2026ರಂದು ಒಂದು ಡಿಬೇಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಡಿಬೇಟ್ ಕಾರ್ಯಕ್ರಮ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದರ ಟಾಪಿಕ್ ಏನಿದೆಪ್ಪ ಅಂತಂದರೆ 50 years ಆಫ್ ಎಮರ್ಜೆನ್ಸಿ ಲೆಸನ್ ಫಾರ್ ಇಂಡಿಯನ್ ಡೆಮೋಕ್ರಸಿ. ಅಂದರೆ ಭಾರತೀಯ ಪ್ರಜಾಪ್ರಭುತ್ವಕ್ಕೆ ತುರ್ತು ಪರಿಸ್ಥಿತಿಯ 50 ವರ್ಷಗಳಂತ. ಇದರ ಉದ್ದೇಶ ಏನಪ್ಪ ಅಂದರೆ ಅವಾಗ 1975 ಮನೆಯಿಂದ 77ವರೆಗೆ ತುರ್ತು ಪರಿಸ್ಥಿತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಅವಾಗೇನು ತುರ್ತು ಪರಿಸ್ಥಿತಿಯನ್ನು ಹಮ್ಮಿಕೊಂಡಿದ್ದರು ಆ ವಿಷಯ ಕುರಿತು ಇಲ್ಲಿ ಪರ ಮತ್ತು ವಿರೋಧ ವಿಷಯಗಳನ್ನು ಎಲ್ಲ ಮಕ್ಕಳಿಗೆ ಏನಂದರೆ ಇವು ಭಾರತೀಯಲ್ಲಿರ್ತಕ್ಕಂಥ ಯುವ ಪೀಳಿಗೆಗಳಿಗೆ ತುರ್ತು ಪರಿಸ್ಥಿತಿ ಅಂದರೆ ಏನು, ಅದರ ಅವಶ್ಯಕತೆಗಳೇನು, ಅದನ್ನು ಹಮ್ಮಿಕೊಳ್ಬಾರ್ದು, ಅಥವಾ ಅದರಿಂದ ಬೀಳ್ತಕ್ಕಂಥ ಪರಿಣಾಮಗಳೇನು, ಭಾರತದ ಅಥವಾ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮೇಲೆ ಬೀಳ್ತಕ್ಕಂಥ ಪರಿಣಾಮಗಳೇನದಾವ, ಅದರಿಂದ ಏನು ಪ್ರಗತಿಗಳಾಗ್ತವ, ಅದರಿಂದ ಏನು ದುಷ್ಪರಿಣಾಮಗಳಾಗ್ತವ ಅಂತಕ್ಕಂಥ ವಿಚಾರಗಳು ಎಲ್ಲ ಯುವ ಪೀಳಿಗೆಯಲ್ಲಿ ಇರಲಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಸನ್ಮಾನ್ಯ ಶ್ರೀ ನಮ್ಮ ಜನಪ್ರಿಯ ರಾಷ್ಟ್ರೀಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅವರ ಅಡಿಯಲ್ಲಿ ಈ ಒಂದು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದ್ರಗೋಸ್ಕರವೇ ನಮಗೆ ಬೆಂಗಳೂರಿನ ಡೈರೆಕ್ಟ್ ಆಯ್ತು ಅಂದರೆ NSS ಕೋಆರ್ಡಿನೇಟರ್ ಯಾರಿರ್ತಾರೆ, ಇದು ಈ ಕ್ಯಾಂಪ್ ಏನಿದಪ್ಪ ಅಂದರೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಂಪ್ ಇರ್ತದೆ, ಇನ್ನೊಂದು ಸ್ಟೇಟ್ ಲೆವೆಲ್ ಕ್ಯಾಂಪ್ ಇರ್ತದೆ, ಮತ್ತು ಇನ್ನೊಂದು ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಇರ್ತದೆ. ಇದ್ರದ್ದು ನಾವು ಇವತ್ತು ಏನು ಮಾಡ್ತಿದ್ವಿ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಬೀದರ್ ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಂಪನ್ನು ಹಮ್ಮಿಕೊಳ್ತಿದ್ದೀವಿ. ಈ ಬೀದರ್ ಇದ್ರ ಉದ್ದೇಶ ಹೇಳ್ತಂದ್ರೆ ಯುವಕರು ಎಲ್ಲರೂ ಇದ್ರೊಳಗೆ ಭಾಗವಹಿಸಬೇಕು. ಯುವಕರಂದ್ರೆ 18 ವಯಸ್ಸಿನಿಂದ 25 ವರ್ಷ ಒಳಗಾಗಿರ್ತಕ್ಕಂಥ ಎಲ್ಲ ಯುವಕರು ಭಾಗವಹಿಸಿ ತುರ್ತು ಪರಿಸ್ಥಿತಿ ಅಂದ್ರೆ ಏನು, ಅದ್ರಲ್ಲಿ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ದು ಎಲ್ಲ ಮಕ್ಕಳು ಮನವರಿಕೆ ಮಾಡ್ಕೊಳ್ಬೇಕು, ಅವರಿಗೆ ನಾಲೆಜ್ ಬರಬೇಕು. ಯಾಕಂತಂದ್ರೆ ಮೊನ್ನೆ ತಾನೇ ಒಂದು ಬಜೆಟ್ ಪ್ರಿಪರೇಷನ್ ಮಾಡೋಗೋಸ್ಕರ ಬಜೆಟ್ ಮಾಡ್ಕೋಬೇಕಾದ್ರೆ ನರೇಂದ್ರ ಮೋದಿ ಅವ್ರದ್ದು ಏನಿದೆಪ್ಪ ಅಂತಂದ್ರೆ ಎಲ್ಲ ಮಕ್ಕಳ ಬಲ್ಲಿ ವಿಚಾರಗಳು ಏನದಾವ ತಿಳ್ಕೊಳ್ಬೇಕಂತೇಳಿ ಅವ್ರು ನಾವು ಬಜೆಟ್ ಎದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು, ಹೇಗೆ ಪ್ರಿಪರೇಷನ್ ಮಾಡಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರು ಇಡೀ ಮಕ್ಕಳಿಗೆ ತಂದು ನಮ್ಮಲ್ಲೂ ಕೂಡ ಒಂದು ಡಿಬೇಟ್ ಕಾರ್ಯಕ್ರಮ ಮಾಡಿದೀವಿ. ಹೀಗಾಗಿ ಮೊನ್ನೆ ಯಾದಗಿರಿದ ಕಾಲೇಜಿನಲ್ಲಿ ಗೌರ್ಮೆಂಟ್ ಡಿಗ್ರಿಗಳಲ್ಲಿ ಯಾದಗಿರಿದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಸಜೆಸ್ಟ್ ಮಾಡ್ದ ಬಜೆಟ್ ನಾವು ಹೇಗೆ ಪ್ರಿಪರೇಷನ್ ಮಾಡಬೇಕು, ಎದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅಂತಕ್ಕಂಥ. ಆ ವಿದ್ಯಾರ್ಥಿ ಹೆಸರು ಇವತ್ತು ನಾವು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡ್ತಕ್ಕಂಥ ನೋಡ್ತಾ ಇದೀವಿ ನಾವು. ಇದ್ರ ಅರ್ಥ ಏನಪ್ಪ ಅಂದ್ರೆ ಎಲ್ಲ ಮಕ್ಕಳು ಯುವಕರು ಮುಂದೆ ಬರಲಿ, ಭಾರತ ದೇಶದ ಬಗ್ಗೆ ಪ್ರಗತಿ ಬಗ್ಗೆ ಚಿಂತನೆ ಮಾಡಿ, ರಾಷ್ಟ್ರ ಅಂದ್ರೇನು, ರಾಷ್ಟ್ರ ಸಂಪತ್ತು ಅಂದ್ರೇನು, ರಾಷ್ಟ್ರ ಏನಂತ ತಿಳ್ಕೊಳ್ತಕ್ಕಂಥ ವಿಚಾರವೇ ಈ ಒಂದು ಕಾರ್ಯಕ್ರಮ ಇದೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಭಿವೃದ್ಧಿ ಪ್ರಕಾರ ಭಾರತದ ಪ್ರಗತಿ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಮನನ ಮಾಡ್ಕೊಳ್ಬೇಕು, ವಿದ್ಯಾರ್ಥಿಗಳ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು, ವಿದ್ಯಾರ್ಥಿಗಳಿಂದ ಸಲಹೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀವಿ. ಮತ್ತೆ ಈ ವಿದ್ಯಾರ್ಥಿಗಳಿಗೆ ಯೂತ್ ಹುಡುಗರಿಗೆ ಯಾಕೆ ಇನ್ವಾಲ್ವ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವವನ್ನು ಭಾವನೆಯನ್ನು ಬೆಳೆಸ್ಕೋಬೇಕು, ಕೌಶಲ್ಯ ಮತ್ತು ಅಭಿವೃದ್ಧಿ ಭಾವನೆಯನ್ನು ಬೆಳೆಸಬೇಕು. ನಾವು ಇವತ್ತು ಬಹಳ ಯುವಕರು ಹಾಳಾಗ್ತಾ ಇದ್ದಾರೆ. ಯುವಕರು ಒಳ್ಳೆ ವಿಚಾರಗಳನ್ನು ಎದ್ರು ಕೂಡ ಬೇರೆ ಬೇರೆ ಚಟಗಳಲ್ಲಿ ಒಳಗಡೆ ಬೇರೆ ಹಾಳಾಗ್ತಿದಾರೆ. ಹಾಗಾಗಿ ಯುವಕರಿಗೆ ನಾವು ಸೆಳಿಬೇಕು. ಯುವಕರೇ ಹೇಳ್ತೀವಲ್ಲ, ಇಂದಿನ ಪೀಳಿಗೆ ಮುಂದಿನ ಪರಿಚಯಗಳು ಅಂತೇಳಿ ನಾವು ಹೇಳ್ತೀವಲ್ಲ, ಆ ಉದ್ದೇಶ ಇಟ್ಕೊಂಡೆ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾಯಕತ್ವವನ್ನು ಬೆಳೀಲಿ ಮಕ್ಕಳ ಹತ್ರ, ಕೌಶಲ್ಯ ಅಭಿವೃದ್ಧಿ ಬೆಳೀಲಿ ಮಕ್ಕಳ ಹತ್ರ ಅಂತ ತಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದ್ರೆ. ಆಮೇಲೆ ಸಂವಿಧಾನದ ಮೌಲ್ಯಗಳನ್ನು ಮಕ್ಕಳ ಹತ್ರ ಪ್ರಜ್ಞೆಯನ್ನು ಮೂಡಬೇಕು. ಸಂವಿಧಾನ ಅಂದ್ರೆ ಏನು, ಸಂವಿಧಾನದಲ್ಲಿರ್ತಕ್ಕಂಥ ಅವಶ್ಯಕತೆಗಳೇನು,
ಸಂವಿಧಾನ ಇರ್ತಕ್ಕಂಥ ವಿಷಯಗಳೇನು, ಅದ್ರ ಮೌಲ್ಯವೇನು ಅಂತಕ್ಕಂಥದ್ದು ಬಲವರ್ಧನೆ ಮಾಡಬೇಕಾದರೆ, ಬಲಿಷ್ಠ ಮಾಡಬೇಕಾದ್ರೆ ಮಕ್ಕಳ ಆ ಕುರಿತು ಜ್ಞಾನ ಪಡಿಬೇಕು. ಹಾಗಾಗಿ ಸಂವಿಧಾನದ 75 ವರ್ಷಗಳದಿಂದ ಇಲ್ಲಿವರೆಗೆ ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬಂದು 75 ವರ್ಷ ಆದ್ರೂ ಕೂಡ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಆಗ್ಲಿ, ಪ್ರಗತಿ ಆಗ್ಲಿ, ಅಭಿವೃದ್ಧಿಯಲ್ಲಿ ನಡೀತದೆ ಇಲ್ಲೋ ಅಂತಕ್ಕಂಥದ್ದು ಯುವ ಪೀಳಿಗೆಯ ಮನದಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ತಮ್ಮಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ಈ ಒಂದು ಕಾರ್ಯಕ್ರಮ ನಾವು ದಿನಾಂಕ 6ರಂದು ಬೆಳಗ್ಗೆ 10 ಗಂಟೆಗೆ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಗುಲ್ಬರ್ಗಾ ಯೂನಿವರ್ಸಿಟಿಯ ರಿಜಿಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ಬರ್ತಾ ಇದ್ದಾರೆ. ನಮ್ಮ ಬೀದರ್ ಯೂನಿವರ್ಸಿಟಿಯ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ಗಬಡೆ ಸರ್ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಇದಕ್ಕೆ ಜೂರಿ ಅಂತಕ್ಕಂಥದ್ರೆ ಜಡ್ಜಸ್ ಇದ್ದಾರೆ. ಜಡ್ಜಸ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿರ್ಬೋದು, ಕಾಮರ್ಸ್ ಲೆಕ್ಚರ್ ಪ್ರೊಫೆಸರ್ ಆಗಿರ್ಬೋದು, ಮತ್ತೆ ಕನ್ನಡ ಪ್ರೊಫೆಸರ್ ಆಗಿರ್ಬೋದು, ಇಂಗ್ಲಿಷ್ ಪ್ರೊಫೆಸರ್, ಹಾಗೆ 5ರಿಂದ 6 ಜೂಡಿಯಸ್ ಬರ್ತಿದ್ದಾರೆ. ಅಂದ್ರೆ ಜೂರಿಯರು ಜಡ್ಜ್ಗಳು ಬಂದಿರ್ತಾರೆ. ಆ ವಿದ್ಯಾರ್ಥಿಗಳು ಕೇವಲ 3 ನಿಮಿಷಗಳು ಮಾತಾಡಬೇಕು. ಈ ತುರ್ತು ಪರಿಸ್ಥಿತಿಯ ಕುರಿತು ವಿದ್ಯಾರ್ಥಿಗಳು 3 ನಿಮಿಷಗಳು ಮಾತಾಡಬೇಕು. ಆ 3 ನಿಮಿಷಕ್ಕೆ ಸುಮಾರು 100 ವಿದ್ಯಾರ್ಥಿಗಳು ನಮ್ಮಲ್ಲಿ ಭಾಗಿಯಾಗ್ತಾ ಇದ್ದಾರೆ. 100 ವಿದ್ಯಾರ್ಥಿಗಳು ಮಾತಾಡ್ತಿದ್ದಾರೆ. ಆ ಮಾತಾಡ್ತಕ್ಕಂಥದ್ದು ಡಿಬೇಟ್ಸ್ ಮಾಡ್ತಕ್ಕಂಥದ್ದು ಏನಿದೆಪ್ಪ ಅಂತಂದ್ರೆ, ಕನ್ನಡದಲ್ಲಿ ಮಾತಾಡ್ಬೋದು, ಇಂಗ್ಲಿಷ್ನಲ್ಲಿ ಮಾತಾಡ್ಬೋದು, ಮತ್ತು ಹಿಂದಿಯಲ್ಲಿ ಮಾತಾಡ್ಬೋದು. 3 ಭಾಷೆಗಳನ್ನ ಒಳಗೊಂಡು ಮಕ್ಕಳು ಮಾತಾಡ್ಬೇಕಾಗ್ತದೆ. ಹಾಗಾಗಿ ಈ ಅವತ್ತಿನ ದಿವಸ ಆ ಹುಡುಗರು ಮಕ್ಕಳಿಗೆ ಬರ್ಲಾಕೆ ನಾವು TADA ಕೊಡ್ತಾ ಇದ್ದೀವಿ. ಮತ್ತೆ ಅವತ್ತು ಲೈವ್ ಇಡ್ತಾ ಇದ್ದೀವಿ. ಮಕ್ಕಳು ಮಾತಾಡ್ತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥ ಲೈವ್ ಇಡ್ತಿದ್ವಿ. ಆಲ್ ಓವರ್ ಕರ್ನಾಟಕಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಅವತ್ತಿನ ಅಬ್ಸರ್ವ್ ಮಾಡ್ತಾ ಇದೆ, ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್. ಹಾಗೆ ಲೈವ್ ಇಡ್ತಾ ಇದ್ದೀವಿ. ಆಮೇಲೆ ಆ ಮಕ್ಕಳಿಗೆ ಏನಾದ್ರು ಯಾವ ವಿಷಯಗಳ ಕುರಿತು ಮಾತಾಡ್ತಾರೆ ಅಂತಕ್ಕಂಥದ್ದು, ಮತ್ತು ಆ ಮಕ್ಕಳಿಗೆ ಆ ಇಡೀ ಬೀದರ್ ಡಿಸ್ಟ್ರಿಕ್ಟ್ ಬರ್ತಕ್ಕಂಥವ್ರಿಗೆ TADA ಕೊಡ್ತಾ ಇದ್ದೀವಿ. ಅವತ್ತಿನ ದಿನ ಉಪಹಾರ ಇರ್ತದೆ, ಟೀ ಇರ್ತದೆ, ಟಿಫಿನ್ ಇರ್ತದೆ, ಕಾಫಿ ಇರ್ತದೆ. ಹಾಗಾಗಿ ಈ ತರ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಉದ್ದೇಶ ಏನಪ್ಪಾ ಅಂದ್ರೆ, ಆಕ್ಚುಲಿ ಇದು ಬೀದರ್ ಡಿಸ್ಟ್ರಿಕ್ಟ್ ನಲ್ಲೇ ಪ್ರಾಪರ್ ಮಾಡ್ಬೇಕನ್ನತಕ್ಕಂಥದ್ದು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಯೂರ್ ಕುಮಾರ್ ಅಂತ ಹೇಳಿ ಯುವಜನ ಕೇಳಲಿಕ್ಕೆ ಅಧಿಕಾರಿಗಳಾದರೆ, ಬೀದರ್ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಹೋದ ವರ್ಷ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಇದ್ದಕ್ಕಿದ್ದಲ್ಲೇ ಯಾಕೆ ಹೇಳಿ ಮಾಡ್ತೀರಿ, ನೀವು ಬೀದರ್ಕ್ ಮಾಡ್ರಿ ಅಂತ ಹೇಳಿ ಯಾರೋ ಹೇಳಿದ ಕಡೆಯಿಂದಾಗಿ ಕ್ಯಾನ್ಸಲ್ ಆಗಿತ್ತು. ಸರ್, ಈ ಸಲ ನೀವು ಮಾಡ್ರಿ. ನನ್ನ ಉದ್ದೇಶ ಏನಿತ್ತಪ್ಪ ಅಂದ್ರೆ, ಈ ಕಾರ್ಯಕ್ರಮ ನಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಂಪ್ ಇಲ್ಲಿ ಮಾಡೋ ಉದ್ದೇಶ ಅಂದ್ರೆ, ಇದು ನಮ್ಮ ಚುಡುಪ ಕಾಲೇಜು ಬಹಳ ದೂರ ಇದೆ, ಇಡೀ ಕಾಲೇಜು ಚೆನ್ನಾಗಿದೆ, ಚೆನ್ನಾಗಿ ಬೆಳಿತಾ ಇದೆ ಅಂತ ಹೇಳಿ ಎಲ್ಲ ಮಕ್ಕಳ ಹತ್ರ, ಮಕ್ಕಳ ಪೇರೆಂಟ್ಸ್ ಹತ್ರ, ಮತ್ತೆ ಇಡೀ ಊರಿನ ಜನರ ಹತ್ರ ಎಲ್ಲರಿಗೆ ಒಂದು ಒಳ್ಳೆ ಅಭಿಪ್ರಾಯಗಳು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀವಿ. ಹಾಗಾಗಿ ತಾವು ಕೂಡ ಅವತ್ತಿನ ದಿವಸ 6ನೇ ತಾರೀಕು ದಿವಸ ತಾವೆಲ್ಲರೂ ಬಂದು ಒಂದು ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಬಂದು ನಮ್ದೆಲ್ಲ ಕಾರ್ಯಕ್ರಮವನ್ನು ನೋಡಿಕೊಂಡು ತಾವೆಲ್ಲ ಬರಬೇಕು ಅಂತ ಹೇಳೋ ಉದ್ದೇಶದಿಂದ ತಮಗೆ ಕರೆದಿತ್ತು. ಹಾಗಾಗಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ.